ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಒನ್ಸ್ ಅಗೇನ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಓಕೆ, ಇವತ್ತು ಎಕ್ಸಾಮ್ ರಿಲೇಟೆಡ್ ಆಗಿರುವಂತಹ ಟ್ರೈಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕೆಲವು 3 ಸ್ಟೇಟ್ಗಳ ಟ್ರೈಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಈ 3 ರಾಜ್ಯಗಳ ಬುಡಕಟ್ಟು ಜನಾಂಗಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಇವತ್ತು ತಿಳ್ಕೊಳ್ತಾ ಹೋಗೋಣ. ಓಕೆ, ಮೊದಲಿಗೆ ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ನಿಮಗೆ ಗೊತ್ತಿದೆ, ಸಮೃದ್ಧವಾದ ಸಾಂಸ್ಕೃತಿಕ ಮತ್ತು ಪರಂಪರೆಯನ್ನು ಹೊಂದಿರುವಂತಹ ರಾಜ್ಯ. ಇಲ್ಲಿನ ಕಾಡುಗಳು, ಗುಡ್ಡಗಳ ಪ್ರದೇಶಗಳಲ್ಲಿ ಹಲವಾರು ವಿಶಿಷ್ಟ ಬುಡಕಟ್ಟು ಜನಾಂಗದವರು ಈಗಲೇ ಆಲ್ರೆಡಿ ವಾಸ ಮಾಡ್ತಾಯಿದ್ದಾರೆ. ಸೊ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಬುಡಕಟ್ಟುಗಳು ಅವುಗಳು ಯಾವ ಜಿಲ್ಲೆಗಳಲ್ಲಿ ಕಂಡುಬರುತ್ತೆ ಅಂತ ನೋಡಿದರೆ, ಮೊದಲನೇ ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ಕಂಡುಬರೋದು ಜೇನು ಕುರುಬ. ಈ ಜೇನು ಕುರುಬ ಬುಡಕಟ್ಟು ಜನಾಂಗ ಮೈಸೂರು, ಚಾಮರಾಜನಗರ ಮತ್ತು ಕೊಡಗು, ಮುಖ್ಯವಾಗಿ ನಾಗರಹೊಳೆ ಮತ್ತು ಬಂಡೀಪುರ ಅರಣ್ಯ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಇವರು ಸಾಂಪ್ರದಾಯಿಕವಾಗಿ ಜೇನುತುಪ್ಪವನ್ನು ಸಂಗ್ರಹಿಸುವಲ್ಲಿ ಈ ಜೇನು ಕುರುಬರು ಪರಿಣಿತರು. ಆದ್ದರಿಂದಲೇ ಇವರು ಜೇನು ಕುರುಬರು ಎಂಬ ಹೆಸರು ಬಂದಿದೆ. ಇವರು ಕಾಡಿನ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿರುತ್ತಾರೆ, ಜೊತೆಗೆ ನುರಿತ ಅರಣ್ಯವಾಸಿಗಳಾಗಿರುತ್ತಾರೆ. ನೆಕ್ಸ್ಟ್ ಬರುವಂತಹ ಟ್ರೈಬ್ಸ್ ಅಥವಾ ಬುಡಕಟ್ಟು ಜನಾಂಗ ಸೋಲಿಗರು. ಇವರು ಚಾಮರಾಜನಗರ ಅಂದರೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಕಂಡುಬರುವಂತಹ ಪ್ರಮುಖವಾದ ಬುಡಕಟ್ಟು ಜನಾಂಗ. ಸೋಲಿಗರು ಬಿಳಿಗಿರಿ ರಂಗನ ಬೆಟ್ಟದ ಮೂಲ ನಿವಾಸಿಗಳು. ಇವರು ಪ್ರಕೃತಿಯನ್ನು ಆರಾಧಿಸುವವರು ಮತ್ತು ಅರಣ್ಯ ಉತ್ಪನ್ನಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಇವರು ಬಳಸುವ ಭಾಷೆ ಕನ್ನಡದ ಒಂದು ಉಪಭಾಷೆ ಆಗಿದೆ. ಇನ್ನೊಂದು ಪ್ರಮುಖವಾದ ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ಕೊರಗರು. ಇವರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕಂಡುಬರ್ತಾರೆ. ಇವರು ಕರ್ನಾಟಕದ ಅತ್ಯಂತ ಹಿಂದುಳಿದ ಮತ್ತು ನಶಿಸಿ ಹೋಗುತ್ತಿರುವ ಬುಡಕಟ್ಟುಗಳಲ್ಲಿ ಇವರು ಸಹ ಒಬ್ಬರು. ಇವರು ಸಾಂಪ್ರದಾಯಿಕವಾಗಿ ಬುಟ್ಟಿ ಹೆಣೆಯುವ ಕೆಲಸವನ್ನು ಮಾಡ್ತಾರೆ. ಇವರು ತಮ್ಮದೇ ಆದ ವಿಶಿಷ್ಟ ಆಚರಣೆಗಳನ್ನು ಹೊಂದಿರುತ್ತಾರೆ ಕೊರಗರು. ಇನ್ನು ಹಕ್ಕಿಪಿಕ್ಕಿ ಜನಾಂಗ. ಸೊ ಇವರು ಸಹ ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗದವರು. ಶಿವಮೊಗ್ಗ, ಮೈಸೂರು, ಹಾಸನ, ದಾವಣಗೆರೆ ಜಿಲ್ಲೆಗಳಲ್ಲಿ ಕಂಡುಬರ್ತಾರೆ. ಇವರು ಮೂಲತಃ ಗುಜರಾತ್ ಮತ್ತು ರಾಜಸ್ಥಾನದಿಂದ ವಲಸೆ ಬಂದವರು ಎನ್ನಲಾಗುತ್ತೆ. ಇವರು ಹಕ್ಕಿ ಪಿಕ್ಕಿ ಅಂದರೆ ಹಿಡಿಯೋದು, ಹಕ್ಕಿಗಳನ್ನ ಹಿಡಿಯೋರನ್ನು ಹಕ್ಕಿಪಿಕ್ಕಿ ಜನಾಂಗ ಅಂತ ಕರೀತಾರೆ. ಇವರ ಪೂರ್ವಜರ ವೃತ್ತಿ ಹಕ್ಕಿ ಹಿಡಿಯೋದು. ಇವರು ಹಿಂದೆ ಹೆಚ್ಚು ಅಲೆಮಾರಿಗಳಾಗಿ ವ್ಯಾಪಾರ ವಹಿವಾಟುಗಳಲ್ಲಿ ಇವರು ಹಕ್ಕಿಪಿಕ್ಕಿ ಜನಾಂಗ ತೊಡ್ಕೊಂಡಿದ್ದಾರೆ. ನೆಕ್ಸ್ಟ್ ಬರುವಂಥ ಪ್ರಮುಖ ಬುಡಕಟ್ಟು ಜನಾಂಗ ಕರ್ನಾಟಕದಲ್ಲಿ ಸಿದ್ಧಿಗಳು. ಸೊ ಉತ್ತರ ಕನ್ನಡ ಅಂದರೆ ಯಲ್ಲಾಪುರ, ಹಳಿಯಾಳ, ಮುಂಡಗೋಡು, ಈ ಒಂದು 3 ತಾಲೂಕುಗಳಲ್ಲಿ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ, ಹಳಿಯಾಳ, ಮುಂಡಗೋಡಲ್ಲಿ ಕಂಡುಬರ್ತಾರೆ. ಸಿದ್ಧಿಗಳು ಮೂಲತಃ ಆಫ್ರಿಕಾದ ಕಂಡವರು. ಸೊ ಶತಮಾನಗಳ ಹಿಂದೆ ಪೋರ್ಚುಗೀಸರಿದ್ದರಲ್ಲ, ಇವರನ್ನು ಗುಲಾಮರಾಗಿ ಭಾರತಕ್ಕೆ ತರುತ್ತಾರೆ. ಈಗ ಇವರು ಕನ್ನಡ ಸಂಸ್ಕೃತಿ ಸಂಪೂರ್ಣ ಬೆರೆತು ಹೋಗಿದ್ದು ಉತ್ತರ ಕನ್ನಡದ ಕಾಡುಗಳಲ್ಲಿ ಇವರು ವಾಸ ಮಾಡ್ತಿದ್ದಾರೆ. ಇನ್ನು ಕಾಡು ಕುರುಬರು. ಇವರು ಸಹ ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗ. ಮೈಸೂರು, ಕೊಡಗು ಜಿಲ್ಲೆಗಳು ಕಂಡುಬರ್ತಾರೆ. ಜೇನು ಕುರುಬರಿಗಿಂತ ಸ್ವಲ್ಪ ಭಿನ್ನವಾದ ಪದ್ಧತಿಗಳು ಹೊಂದಿರುತ್ತಾರೆ. ಇವರು ಕಾಡಿನಲ್ಲಿ ಸಣ್ಣ ಪುಟ್ಟ ಕೃಷಿ ಮತ್ತು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಿ ಜೀವನ ನಡೆಸ್ತಾರೆ. ಇವರು ಉತ್ತಮ ಕರಕುಶಲ ಕೆಲಸಗಾರರಾಗಿದ್ದಾರೆ. ಸೊ ಕರ್ನಾಟಕದಲ್ಲಿ ಕಂಡುಬರುವಂಥ ಬುಡಕಟ್ಟುಗಳು ಯಾವ್ಯಾವ ಅಂದರೆ ಜೇನು ಕುರುಬರು, ಸೋಲಿಗರು, ಕೊರಗರು, ಹಕ್ಕಿಪಿಕ್ಕಿ ಜನಾಂಗ, ಸಿದ್ಧಿಗಳು ಹಾಗೂ ಕಾಡು ಕುರುಬರು. ಇವರು ಪ್ರಮುಖವಾಗಿ ಈ 6 ಬುಡಕಟ್ಟು ಜನಾಂಗಗಳು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಂಡುಬರ್ತಾರೆ. ನೆಕ್ಸ್ಟು ಆಂಧ್ರ ಪ್ರದೇಶ ನೋಡಿದರೆ, ಸೊ ಆಂಧ್ರ ಪ್ರದೇಶದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಶ್ರೀಮಂತ ಬುಡಕಟ್ಟು ಪರಂಪರೆಯನ್ನು ಹೊಂದಿರೋ ರಾಜ್ಯವಾಗಿದೆ. ಇಲ್ಲಿ ಸುಮಾರು 33ಕ್ಕೂ ಹೆಚ್ಚು ಬುಡಕಟ್ಟು ಸಮುದಾಯಗಳು ವಾಸ ಮಾಡ್ತಿದ್ದಾರೆ. ಇಲ್ಲಿ ಆಂಧ್ರದಲ್ಲಿ ಅದರಲ್ಲಿ ಪ್ರಮುಖವಾಗಿ ಕಂಡುಬರೋದು ಚೆಂಚೂಸ್. ಸೊ ಚೆಂಚು ಬುಡಕಟ್ಟು ಜನಾಂಗದವರು ಮುಖ್ಯವಾಗಿ ಅಲ್ಲಮಲ ಅರಣ್ಯ ಪ್ರದೇಶದಲ್ಲಿ ಕಂಡುಬರ್ತಾರೆ. ಇವರ ಜೀವನಶೈಲಿ, ಇವರು ದಕ್ಷಿಣ ಭಾರತ ಅತ್ಯಂತ ಹಳೆಯ ಬುಡಕಟ್ಟುಗಳಲ್ಲಿ ಇವರು ಸಹ ಒಬ್ಬರು. ಇಂದಿಗೂ ಇವರು ಬೇಟೆ ಮತ್ತು ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸಿ ಜೀವನ ನಡೆಸ್ತಾರೆ. ಜೇನುತುಪ್ಪ, ಗೆಡ್ಡೆ ಗೆಣಸನ್ನು ಸಂಗ್ರಹಿಸ್ತಾರೆ. ಇವರು ಪ್ರಕೃತಿ ಆರಾಧಿಸ್ತಾರೆ. ಜೊತೆಗೆ ಇವರ ಭಾಷೆ ಚೆಂಚು ಅಂದರೆ ದ್ರಾವಿಡ ಭಾಷಾ ಗುಂಪಿಗೆ ಸೇರಿದೆ. ಚೆಂಚು ಜನಾಂಗ, ಚೆಂಚು ಬುಡಕಟ್ಟು. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದ ಬುಡಕಟ್ಟು ಜನಾಂಗ ಆಂಧ್ರ ಪ್ರದೇಶದಲ್ಲಿ ಲಂಬಾಡಿ ಅಥವಾ ಸುಗಾಲಿ ಅಂತ ಕರೀತಾರೆ. ಇವರು ಆಂಧ್ರ ಪ್ರದೇಶ ಅತಿ ದೊಡ್ಡ ಬುಡಕಟ್ಟು ಸಮುದಾಯ. ಮೂಲತಃ ರಾಜಸ್ಥಾನದಿಂದ ಬಂದವರೆಂದು ನಂಬ್ತಾರೆ. ಇವರು ಉಡುಗೊತೊಡೆಗೆ ಲಂಬಾಡಿ ಮಹಿಳೆಯರು ಧರಿಸುವ ಬಣ್ಣ ಬಣ್ಣದ ಕನ್ನಡಿ, ಕೆತ್ತನೆ ಬಟ್ಟೆಗಳನ್ನು ಮತ್ತು ಭಾರವಾಭರಣಗಳನ್ನು ಬಹಳ ಆಕರ್ಷಕವಾಗಿರುತ್ತವೆ. ಇವರ ಹಬ್ಬಗಳು, ಇವರು ತೀಜ್ ಎಂಬ ಹಬ್ಬವನ್ನು ಬಹಳ ಸಡಗರದಿಂದ ಆಚರಣೆ ಮಾಡ್ತಾರೆ. ಇನ್ನು ಕೊಂಡಾದೊರ ಅಥವಾ ಕೊಂಡಾರೆಡ್ಡಿ ಟ್ರೈಬ್ಸ್ ಸಹ ವೆರಿ ಇಂಪಾರ್ಟೆಂಟ್ ಟ್ರೈಬ್ ಇನ್ ಆಂಧ್ರ ಪ್ರದೇಶ್. ಇವರು ಮುಖ್ಯವಾಗಿ ಗೋದಾವರಿ ನದಿ ತೀರದ ಗುಡ್ಡಗಾಡು ಪ್ರದೇಶಗಳು ವಾಸ ಮಾಡ್ತಾರೆ. ಇವರು ಪೋಡು ಎಂಬ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಅನುಸರಿಸ್ತಾರೆ. ಇದು ಆಲ್ರೆಡಿ UPSCಯಲ್ಲಿ ಕೇಳಿರುವಂಥ ಪ್ರಶ್ನೆ. ಕೊಂಡಾರೆಡ್ಡಿಯವರು ಇವರು ಪೋಡು ಎಂಬ ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಅನುಸರಿಸ್ತಾರೆ ಅನ್ನೋ ಬಗ್ಗೆ ಒಂದು ಕ್ವೆಶ್ಚನ್ ಕೇಳಿದ್ದ. ಸೊ ಇವರು ಮರಗಿಡಗಳು ಮತ್ತು ಪರ್ವತಗಳ ದೇವರನ್ನು ಪೂಜನೆ ಮಾಡ್ತಾರೆ. ಯಾರು? ಕೊಂಡಾರೆಡ್ಡಿ. ಇನ್ನು ಕೋಯಾಸ್ ಜನಾಂಗದವರು ಪಾಪಿಕೊಂಡಲು ಮತ್ತು ಭದ್ರಾಚಲಂ ಅರಣ್ಯ ಭಾಗಗಳು ಹೆಚ್ಚಾಗಿ ಕಂಡು ಬರ್ತಾರೆ. ಇವರು ಸಹ ಪ್ರಮುಖವಾದ ಬುಡಕಟ್ಟು ಜನಾಂಗ ಆಂಧ್ರ ಪ್ರದೇಶದಲ್ಲಿ. ಇವರು ಕೋಮು ಕೋಯ ಎಂಬ ನೃತ್ಯ ಬಹಳ ಪ್ರಸಿದ್ಧ. ಇವರ ಕೋಮು ಕೋಯ ಎಂಬ ನೃತ್ಯ ಬಹಳ ಪ್ರಸಿದ್ಧವಾದ ನೃತ್ಯವಾಗಿದೆ. ಇದರ ಪುರುಷರು ಎಮ್ಮೆಯ ಕೊಂಬುಗಳನ್ನು ಹೊಂದಿರುವ ಶಿರಸ್ತ್ರಗಳನ್ನು ಧರಿಸಿ ನೃತ್ಯ ಮಾಡುತ್ತಾರೆ. ಇವರು ಕೋಯ ಭಾಷೆಯನ್ನು ಮಾತನಾಡುತ್ತಾರೆ. ಇದು ತೆಲುಗು ಭಾಷೆಯ ಮೇಲೆ ಪ್ರಭಾವವನ್ನು ಹೊಂದಿದೆ. ಇನ್ನು ಸವರ ಬುಡಕಟ್ಟು ಜನಾಂಗ. ಇವರು ಶ್ರೀಕಾಕುಳಂ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರ್ತಾರೆ. ಇವರು ಬೆಟ್ಟದ ಇಳಿಜಾರುಗಳಿಗೆ ಹಂತ ಹಂತವಾಗಿ
ಅಂದರೆ ಟೆರೆಸ್ ಫಾರ್ಮಿಂಗ್ ಮಾಡೋದ್ರಲ್ಲಿ ನಿಪುಣರು ಯಾರು? ಸವರ ಜನಾಂಗದವರು. ಇವರು ಗೋಡೆ ಚಿತ್ರಕಲೆಗಳಿಗೆ ಜಗತ್ ಪ್ರಸಿದ್ಧವಾಗಿದ್ದಾರೆ. ಯಾರು? ಸವರ ಜನಾಂಗ. ಸೊ ಪ್ರಮುಖವಾಗಿ 5 ಬುಡಕಟ್ಟು ಅಂದರೆ ಚೆಂಚು, ಲಂಬಾಡಿ ಅಥವಾ ಸುಗಾಲಿ, ಕೊಂಡ ದೊರ ಅಥವಾ ಕೊಂಡಾರೆಡ್ಡಿ, ಕೋಯ, ಹಾಗೆಯೇ ಸವರ. ಈ 5 ಪ್ರಮುಖ ಬುಡಕಟ್ಟು ಜನಾಂಗಗಳು ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂಥ ಪ್ರಮುಖ ಬುಡಕಟ್ಟು ಜನಾಂಗಗಳಾಗಿದೆ. ನೆಕ್ಸ್ಟ್ ಬರೋದು ತಮಿಳುನಾಡು ಸ್ಟೇಟ್. ಸೊ ತಮಿಳುನಾಡು ರಾಜ್ಯವು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಸಂಗಮ ಸ್ಥಾನವಾಗಿರೋದ್ರಿಂದ ಅತಿ ಹೆಚ್ಚು ಗುಡ್ಡಗಳ ಪ್ರದೇಶಗಳ ಅತ್ಯಂತ ವಿಶಿಷ್ಟವಾದ ಪುರಾತನವಾದ ಬುಡಕಟ್ಟು ಜನಾಂಗಗಳು ನಾವು ತಮಿಳುನಾಡಲ್ಲಿ ಸಮುದಾಯಗಳನ್ನು ಕಾಣ್ಬೋದು. ಮೊದಲಿಗೆ ಬರುವಂತಹ ತಮಿಳುನಾಡಿನ ಪ್ರಮುಖ ಬುಡಕಟ್ಟುಗಳು ನೋಡಿದರೆ ತೋಡರು. ಸೊ ಇವರು ನೀಲಗಿರಿ ಬೆಟ್ಟಗಳ ಅತ್ಯಂತ ಪ್ರಸಿದ್ಧ ಮತ್ತು ವಿಶಿಷ್ಟ ಬುಡಕಟ್ಟು ಜನಾಂಗದರು ತೋಡರು. ಇವರು ಮಂಡ್ ಎಂಬ ಕರೆಯಲ್ಪಡುವ ಅರ್ಧ ಗೋಲಾಕಾರದ ಡೋಮ್ ಆಕಾರದ ಹುಲ್ಲಿನ ಮನೆಗಳಲ್ಲಿ ತೋಡರು ವಾಸ ಮಾಡ್ತಾರೆ. ಅದಕ್ಕೆ ಮಂಡ್ ಅಂತ ಕರೀತಾರೆ. ಡೋಮ್ ಆಕಾರದಲ್ಲಿರುತ್ತೆ. ತೋಡ ಮಹಿಳೆಯರು ಮಾಡುವ ಪುಕ್ಕೂರ್ ಎಂಬ ಕಸೂತಿ ಕೆಲಸವು ಜಾಗತಿಕವಾಗಿ ಪ್ರಸಿದ್ಧವಾಗಿದೆ. ನೋಡಿ, ತೋಡ ಮಹಿಳೆಯರು ಮಾಡುವಂತಹ ಪುಕ್ಕೂರ್ ಎಂಬ ಕಸೂತಿ ಕೆಲಸ ಇದು ವರ್ಲ್ಡ್ ಲೆವೆಲ್ ಪ್ರಸಿದ್ಧವಾಗಿದೆ. ಇದಕ್ಕೆ ಜಿಐ ಟ್ಯಾಗ್ ಸಹ ಸಿಕ್ಕಿದೆ ತೋಡದವರು. ಇನ್ನು ಬಡಗರು. ಸೊ ಬಡಗ ಸಹ ನೀಲಗಿರಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಬುಡಕಟ್ಟು ಸಮುದಾಯ. ಇವರು ಮೂಲತಃ ಕೃಷಿಕರು. ಮುಖ್ಯವಾಗಿ ಚಹಾ ಮತ್ತು ಆಲೂಗಡ್ಡೆ ಬೆಳೆದರಲ್ಲಿ ಬಡಗ ಬುಡಕಟ್ಟು ಜನಾಂಗ ಪ್ರಸಿದ್ಧವನ್ನು ಪಡೆದಿದೆ. ನಿಪುಣರು ಸಹ ಇವರು ತಮ್ಮದೇ ಆದ ಬಡಗ ಎಂಬ ಭಾಷೆಯನ್ನು ಮಾತಾಡ್ತಾರೆ. ಯಾರು? ಬಡಗಾಸ. ಜನಪದ ನೃತ್ಯ ಹಾಡುಗಳನ್ನು ವಿಶಿಷ್ಟವಾಗಿರುತ್ತವೆ. ಕೋಟರು. ನೀಲಗಿರಿ ಬೆಟ್ಟಗಳ ಮತ್ತೊಂದು ಪ್ರಮುಖ ಸಮುದಾಯ ಕೋಟರು. ಇವರು ಸಾಂಪ್ರದಾಯಿಕ ಕಂಬಾರಿಕೆ, ಲೋಹದ ಕೆಲಸ, ಬ್ಲ್ಯಾಕ್ ಸ್ಮಿತ್ಸ್ ಕೆಲಸ ಅಂತೀವಿ, ಮರ ಕೆಲಸದಲ್ಲಿ ಕೋಟರು ಪರಿಣಿತರು. ಇವರು ಇತರ ಬುಡಕಟ್ಟುಗಳಿಗೆ ಅಗತ್ಯವಿರುವ ಪರಿಕರಗಳನ್ನು ತಯಾರಿಸಿಕೊಳ್ತಾರೆ. ಇವರು ಸಂಗೀತಗಾರರಾಗಿ ಗುರುತಿಸಿಕೊಂಡಿದ್ದಾರೆ. ಯಾರು? ಕೋಟ ಬುಡಕಟ್ಟು ಜನಾಂಗ. ವಿಶೇಷವಾಗಿ ಹಬ್ಬಗಳ ಸಮಯದಲ್ಲಿ ಇವರು ವಾದ್ಯ ಸಂಗೀತ ಪ್ರಮುಖವಾದದ್ದು. ಇನ್ನು ಈರೋಳಾಸ್. ಇವರು ಮುಖ್ಯವಾಗಿ ನೀಲಗಿರಿ, ಈರೋಡ್ ಮತ್ತು ಕಾಂಚೀಪುರ ಜಿಲ್ಲೆಗಳಲ್ಲಿ ಕಂಡುಬರುತ್ತಾರೆ. ಇವರು ಹಾವು ಮತ್ತು ಇಲಿಗಳನ್ನು ಹಿಡಿಯುವುದರಲ್ಲಿ ಅದ್ಭುತ ಕೌಶಲವನ್ನು ಈರೋಳ ಬುಡಕಟ್ಟು ಜನಾಂಗ ತಮಿಳುನಾಡಲ್ಲಿ ಹೊಂದಿದೆ. ಸೊ ಇವರು ಹಾವಿನ ವಿಷ ತೆಗೆಯುವ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಾರೆ. ಯಾರು? ಈರೋಳಾಸ್. ವೆರಿ ಇಂಪಾರ್ಟೆಂಟ್ ನೋಡಿ. ಇವರು ಜೀವ ಉಳಿಸುವ ಔಷಧಗಳ ತಯಾರಿಕೆಗೆ ಬಳಕೆ ಇವರು ಜೀವ ಉಳಿಸುವಂತಹ ಔಷಧಗಳ ತಯಾರಿಕೆಗೆ ಬಳಕೆ ಆಗುತ್ತೆ. ಇದು ಯಾರು? ಇವರು ಹಾವಿನ ವಿಷ ತೆಗೆಯುವ ಕೇಂದ್ರ ಕೆಲಸ ಮಾಡೋದ್ರಿಂದ ಇವರು ಜೀವ ಉಳಿಸುವ ಒಂದು ಔಷಧಗಳ ತಯಾರಿಕೆ ಇವರ ಒಂದು ಉಪಯೋಗ ಇದ್ದೆ. ಇವರನ್ನು ಸರ್ಪ ತಜ್ಞರಂತೂ ಸಹ ಕರೀತಾರೆ ಈರೋಳಾಸನ್ನು. ಇನ್ನು ಕುರುಂಬಾಸ್ ಅಥವಾ ಕುರುಬರು. ಇವರು ನೀಲಗಿರಿ ಬೆಟ್ಟಗಳ ಇಳಿಜಾರು ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಎಲ್ಲ ಆಲ್ಮೋಸ್ಟ್ ನೀಲಗಿರಿ ಬೆಟ್ಟಗಳಲ್ಲೇ. ಇವರು ಕಾಡಿನ ಜೇನುತುಪ್ಪ ಸಂಗ್ರಹಿಸೋದ್ರಲ್ಲಿ ಮತ್ತು ಬೇರು ಗಿಡಮೂಲಿಕೆ ಔಷಧಗಳ ಉಪಚಾರದಲ್ಲಿ ಕುರುಂಬರು ಪರಿಣಿತರು. ಸೊ ಇವರು ಕುರುಂಬ ಎಂಬ ಗೋಡ ಚಿತ್ರಕಲೆಗೆ ಅಂದರೆ ಕುರುಂಬ ಟ್ರೈಬಲ್ ಆರ್ಟ್ ಹೆಸರುವಾಸಿಗೆ ಇವರು ಪ್ರಸಿದ್ಧರಾಗಿದ್ದಾರೆ. ಇದರಲ್ಲಿ ನೈಸರ್ಗಿಕ ಬಣ್ಣಗಳನ್ನು ಅವರು ಬಳಸ್ತಾರೆ. ಒಟ್ಟು ತಮಿಳುನಾಡಲ್ಲಿ 36 ಬುಡಕಟ್ಟು ಜನಾಂಗಗಳಿದ್ದಾವೆ. ಅದರಲ್ಲಿ 6 ಸಮುದಾಯಗಳು. ಅದು ತೋಡ, ಕೋಟ, ಕುರುಂಬ, ಈರೋಳ, ಪಣಿಯ ಮತ್ತು ಕಾಟು ನಾಯಕ್. ಅತ್ಯಂತ ಹಿಂದುಳಿದ ಬುಡಕಟ್ಟುಗಳ ಗುಂಪು ಪ್ರಿವಿಲೇಜೆನ್ಸ್ ಟ್ರೈಬಲ್ಸ್ ಗ್ರೂಪ್ ಅಂತ ಕೇಂದ್ರ ಸರ್ಕಾರದ PVTGS ಅಂದರೆ ಪ್ರಿವಿಲೇಜೆನ್ಸ್ ಟ್ರೈಬಲ್ ಗ್ರೂಪ್ಸ್ಗೆ ಸೇರ್ಪಟ್ಟಿದ್ದಾವೆ. ಯಾವ? 6. 36 ಇದೆ. ಅದರಲ್ಲಿ 6 ತೋಡ, ಕೋಟ, ಕುರುಂಬ, ಈರೋಳ, ಪಣಿಯ ಮತ್ತು ಕಾಟು ನಾಯಕ. ಓಕೆ, ಇಷ್ಟು 3 ರಾಜ್ಯಗಳಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗ. ನೆಕ್ಸ್ಟ್ ಇನ್ನು ಉಳಿದಂಥ ರಾಜ್ಯಗಳಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗಗಳ ಬಗ್ಗೆ ನಿಮಗೆ ಕ್ಲಾಸನ್ನು ಮಾಡ್ತೀನಿ. ಸೊ ಇದರಲ್ಲಿ ಏನಾದರೂ ಹೇಳ್ಬೇಕಂತ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ನೀವು ಮುಗಿಸ್ತೀನಿ. ಒಂದ್ಸಲ ಥ್ಯಾಂಕ್ ಯು.